ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೈತಿ, ಯಾರು ಮುಖ್ಯಮಂತ್ರಿ ಆಗತಾರಂಥೇಳಿ 3 ಸರಳವಾದ ಪ್ರಶ್ನೆಗಳನ್ನು ನಾನು ನಿಮಗೆ ಕೇಳಿದ್ದೀನಿ ಹೋದ ವಾರ. ಗೊತ್ತೈತಲ್ರಿ ನನ್ನ ವೀಕ್ಷಕರ, ಅಭಿಮಾನಿಗಳ? ಆ 3 ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರಗಳನ್ನು ಸಾವಿರಾರು ಜನರು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ಅದನ್ನು ಎಲ್ಲ ತೆಗೆದು ನೋಡಿದ ಮೇಲೆ 2023ರಾಗ ಕಾಂಗ್ರೆಸ್ ಬರ್ತೈತಿ ಸರ್ಕಾರ ಅಂಥೇಳಿ 100ಕ್ಕೆ 80% ಜನ ಹೇಳಿದರು. 20% JDS BJP ಸಲುವಾಗಿ ಹೇಳಿದರು. ಕೆಲವರು ತಮ್ಮ ಅನಿಸಿಕೆಗಳನ್ನ ಹೀಗೆ ತಿಳಿಸಿದರು: ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರ, DKC ಬಾಸ್ ಮುಖ್ಯಮಂತ್ರಿ ಆಗ್ತಾರ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರ, MB ಪಾಟೀಲರು ಮುಖ್ಯಮಂತ್ರಿ ಆಗ್ತಾರ ಅಂಥೇಳಿ 4 ಜನರದ ಮಾತ್ರ ಸೂಚನೆ ತೋರಿಸಿದ್ರು. ಹಾಗಾದ್ರೆ 2023 ಕಾಂಗ್ರೆಸ್ ಬರ್ತೈತೆ ಅಂಥೇಳಿ 80% ಜನ ಕಮೆಂಟ್ ತಿಳಿಸಿದಿರಿ. ಕಾಂಗ್ರೆಸ್ಗಿಂತಲೂ BJP ಹೀನಾಯ ಸ್ಥಿತಿಯಲ್ಲಿ ಐತಿ. BJPಗೆ ಸಾರಥಿಗಳು ಯಾರು, ಯಾರ ನೇತೃತ್ವದಾಗ ಸರ್ಕಾರ ಹೋಗಬೇಕು, ಯಾರ ನೇತೃತ್ವದಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅನ್ನೋ ಪಾಪ ಬಹಳಷ್ಟು RSS ಕಾರ್ಯಕರ್ತರು, BJP ಕಾರ್ಯಕರ್ತರು ತಮ್ಮ ಮನದಾಳದ ಮಾತುಗಳನ್ನ ನಮಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಯಾರ. ಯಡಿಯೂರಪ್ಪ ಬಂದರೆ ಮಾತ್ರ ಕಾಕ ಕರ್ನಾಟಕದಾಗ ಮತ್ತೆ BJP ಬರ್ತೈತಿ. ಅದಕ್ಕೆ ಅವರು ಒಂದು ನುಡಿ ಹಾಕ್ತಾರ: ಇಲ್ಲಿ ಜಾತಿ ಭೇದವಿಲ್ಲದ ಸರ್ವ ಜನಾಂಗವನ್ನು ಎಲ್ಲರನ್ನು ಕೂಡಿಸಿಕೊಂಡು ಹೋಗುವಂಥ ಏಕೈಕ BJP ನಾಯಕ ಅಂದರೆ ಯಡಿಯೂರಪ್ಪ ಮಾತ್ರ. ದಕ್ಷಿಣ ಭಾರತದಲ್ಲಿ BJP ಬಾವುಟ ಹಾರಿಸಿದಂಥ ಏಕೈಕ ನಾಯಕ ಯಡಿಯೂರಪ್ಪ. ಯಡಿಯೂರಪ್ಪನ ಮೂಲೆಗುಂಪ ಮಾಡ್ಯಾರ. ಕಾಕ ಎಲ್ಲರೇ ಯಡಿಯೂರಪ್ಪ ಬಂದ್ರೆ ಮತ್ತು ಕಾಂಗ್ರೆಸ್ಗೆ ಧಕ್ಕೆ ಆಕೈತಿ. ಯಡಿಯೂರಪ್ಪ ಮಾಸ್ ಲೀಡರ್ ಆಗಿ ಹೊರಡ್ತಾರ. ಅವ್ರ ಜೊತೆಗೆ ಜಗದೀಶ್ ಶೆಟ್ಟರ್ ಕೈ ಜೋಡಿಸಬೇಕು. ಜಗದೀಶ್ ಶೆಟ್ಟರ್ ಮತ್ತು ಯಡಿಯೂರಪ್ಪ ಕೂಡಿದರೆ ಮಾತ್ರ ಕರ್ನಾಟಕದಲ್ಲಿ BJP ಬರ್ತೈತಿ. ಉಳಿದ ನಾಯಕರನ್ನು ಜೀರೋ ಅಂತ ಹೇಳಿಬಿಟ್ರು. ಬಸವರಾಜ ಬೊಮ್ಮಾಯಿ ಅವರಿಂದ BJP ನಿಷ್ಕ್ರಿಯವಾಯಿತು. ಯಾವುದೇ ಆಡಳಿತ ವ್ಯವಸ್ಥೆಯಲ್ಲಿ ಶಕ್ತಿ ಇಲ್ಲ, ಆದೇಶಗಳು ಗಟ್ಟಿಮುಟ್ಟದ ಇಲ್ಲ. ರಾತ್ರಿ 12 ಗಂಟೆಗೆ ಆದೇಶ ಮಾಡ್ತಾರ, ಬೆಳಿಗ್ಗೆ ಆದೇಶಗಳನ್ನ ಹಿಂದಕ್ಕೆ ಪಡಿತಾರ. ಅದಕ್ಕೆ ಯಾವುದೊಂದು ಉದಾಹರಣೆ ಗೊತ್ತೈತೇನ್ರಿ? ಕಚೇರಿಗಳಲ್ಲಿ ಯಾವುದೇ ವಿಡಿಯೋಗಳನ್ನ ಮಾಡಬಾರದು, ಲಂಚಾವತಾರದ ವಿಡಿಯೋಗಳನ್ನ ಮಾಡಬಾರದು. ಹಾಗಾದ್ರೆ ವಿಡಿಯೋ ಮಾಡಲಿಲ್ಲ ಅಂದ್ರೆ ಮತ್ತೆ ಲಂಚಾವತಾರ ಜೋರು ಆಕೈತಲ್ರಿ. ಅದರ ಸಲುವಾಗಿ ರಾತ್ರಿ ಮಾಡಿದ್ದ ಪ್ರತಿರೋಧ ಆದ ತಕ್ಷಣ ಆ ಆದೇಶ ಹಿಂದೆ ಪಡ್ಕೋತಾರ. ಇದೆಂಥ ಮುಖ್ಯಮಂತ್ರಿ ತಮ್ಮ ಸ್ವಸಾಮರ್ಥ್ಯದಿಂದ ದೃಢ ನಿರ್ಧಾರದಿಂದ ಆದೇಶಗಳನ್ನು ಕೊಡಲಾರದಂಥ ಪರಿಸ್ಥಿತಿ ಐತಿ. ಅದಕ್ಕೆ ಅವ್ರ ಕಾಲು ಯಾರು ಜಗ್ಗಾತಾರ ಅನ್ನೋದು ಸಹಿತ ಕೆಲವರು ತಿಳಿಸ್ಯಾರ. JDS ಕಡಿಮೆ ಸ್ಥಾನಗಳು ಹೊಂದುತ್ತಾವ, ಆದರೆ ಬಹುಮತ ಮಾತ್ರ ಸಂಪೂರ್ಣವಾಗಿ 130 ಸೀಟು ಕಾಂಗ್ರೆಸ್ ಬರ್ತೈತಿ ಅಂಥೇಳಿ ಸತೀಶ್ ಜಾರಕಿಹೊಳಿ ಅವರ ಸಮೀಕ್ಷೆನೂ ಸಹಿತ 128 ಹೇಳ್ತೈತಿ. 118ರಿಂದ 122 DK ಶಿವಕುಮಾರ್ ಸಮೀಕ್ಷೆ ಹೇಳ್ತೈತಿ. ಇದನ್ನೆಲ್ಲ ಇವತ್ತು 3 ಪ್ರಶ್ನೆ ಕೇಳಿದ ತಕ್ಷಣ ಸಮರ್ಪಕವಾದ ಉತ್ತರಗಳನ್ನ ಕೊಟ್ಟಾರ. ಯಾರ್ಯಾರು ಉತ್ತರ ಏನೇನು ಕೊಟ್ಟಾರ ಅದನ್ನು ಎಲ್ಲ ಬಿಡಾಕತ್ತೀವಿ. ನೀವು ನೋಡ್ರಿ, ಕರ್ನಾಟಕ ರಾಜ್ಯದಾಗ 2023ರಾಗ ಕಾಂಗ್ರೆಸ್ ಸುಭದ್ರ ಸರ್ಕಾರ ಬರ್ತೈತಿ. ಆದ್ರೆ 4 ಮಂದಿಯಾಗ ಮುಖ್ಯಮಂತ್ರಿ ರೇಸ್ನಾಗ ಅದಾರ. ಹೈಕಮಾಂಡ್ ಏನು ಹೇಳ್ತೈತಿ, ಟಗರು ಏನು ಮಾತಾಡ್ತೈತಿ, ಬಂಡೆಗಲ್ಲು ಏನು ಗುಡುಗುತ್ತೈತಿ, ಸಾಮಾಜಿಕ ಚಟುವಟಿಕೆ ನೇತಾರ ಸತೀಶ್ ಜಾರಕಿಹೊಳಿ ಏನು ಹೇಳ್ತಾರ, ಹಣಕಾಸಿನ ಸರ್ದಾರ MB ಪಾಟೀಲ್ ಗೌಡ್ಕಿ ಗತ್ತು ಏನು ಹೇಳ್ತೈತಿ. ಇನ್ನು 4 ಮಂದಿ ಹೆಸರು ಸೂಚನೆ ಮಾಡಿರಿ. ಅದ್ರಾಗ ಒಬ್ಬರು ಮುಖ್ಯಮಂತ್ರಿ ಆಗಲೇಬೇಕಲ್ರಿ. ಹಾಗಾದ್ರೆ ನೀವು ಕೇಳಿದ ಪ್ರಶ್ನೆಗಳನ್ನು ಯಾರ್ಯಾರು ಏನೇನು ಉತ್ತರ ಕೊಟ್ಟೇರಿ ಸಂಪೂರ್ಣವಾದ ಮಾಹಿತಿ ಕೊಡಾಕತ್ತೀನಿ. ಯಾಕಂದ್ರೆ ಪ್ರವಾಹದಲ್ಲಿ ಯಾರು ಕೆಲಸ ಮಾಡಾಕತ್ತಾರ, ಪ್ರವಾಹದಲ್ಲಿ ಜನರ ತೊಂದರೆಗೆ ಯಾರು ಹೊಂಟಾರ ಅವರಿಗೆ ಮೊದಲ ಪ್ರಾತಿನಿಧ್ಯತೆ ಕೊಡ್ತೀವಿ ಅಂತೇಳಿ ಅದನ್ನೂ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ಯಾರ. ಕೆಲವು ಕಾರ್ಮಿಕರು ಅವರು ನಿರುದ್ಯೋಗಿಗಳದಾರ, ಪರ್ಮನೆಂಟಾಗಿ ಇನ್ನೂ ನೌಕರಿ ಮಾಡ್ತಾ ಇಲ್ಲ. ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನೇಕ ಅವಾಂತರಗಳು ನಡೆಯಾಕತ್ತಾವ. ಪ್ರತಿಯೊಂದು ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡಾಕತೈತಿ. ಇದನ್ನೆಲ್ಲ ಹೋಗಲಾಡಿಸ್ಬೇಕಾದ್ರೆ ಕಾಂಗ್ರೆಸ್ ಸೂಕ್ತ ಅನ್ನೋದು ಮಾತ್ರ ಜನರು ಕೆಲವರು ತಿಳಿಸ್ಯಾರ. ಅದನ್ನು ಸಂಪೂರ್ಣವಾಗಿ ಬಿಡಾಕತ್ತ ನೋಡ್ರಿ ಯಾರ್ಯಾರು ಕಮೆಂಟ್ ಮಾಡ್ಯಾರ. ಹಂಗಾದ್ರೆ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೆ ಬೇರೆ ಸುದ್ದಿ ಬರ್ತಾನ್ರಿಪ್ಪ. ನಮಸ್ಕಾರ.